ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ವಂದನೆಗಳು. ಈ ಸಾಯಂಕಾಲದ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ತಿರುಗೊಂದಾವರ್ತಿ ಈ ಒಂದು ಹೊಸ ವಿಡಿಯೋದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದಾರೆ? ನೀವು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀರಾ? ಖಂಡಿತವಾಗಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಇದು ಒಂದು ಆನ್ಲೈನ್ ಚರ್ಚ್ ಥರ ಇದೆ. ಅನೇಕ ರೀತಿಯಲ್ಲಿ ನೀವು ಜಾಯಿನ್ ಆಗ್ತಾ ಇದ್ದೀರಾ. ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಿಮಗೇನಾದರೂ ಪ್ರಾರ್ಥನೆ ರಿಕ್ವೆಸ್ಟ್ ಇರೋದಾದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ರಿ. ನಾವು ಖಂಡಿತವಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ಬನ್ನಿ, ಒಂದು ಸಾಯಂಕಾಲ ವೇಳೆಯಲ್ಲಿ ನಾನು ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ನಿಮಗೇನಾದರೂ ಸಮಸ್ಯೆ ಇರೋದಾದರೆ, ಏನಾದರೂ ನೋವು ಇರೋದಾದರೆ, ಏನಾದರೂ ಪ್ರಾಬ್ಲಮ್ ಇರೋದಾದರೆ ಆ ಸ್ಥಳದಲ್ಲಿ ನಿಮ್ಮ ಕರೆಗಳನ್ನು ಇಟ್ಕೊಳ್ಳಿ. ನಾನು ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ. ನಂಬ್ರಿ, ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ನನ್ನ ಕಾಯಿಲೆಯನ್ನು ಎಲ್ಲ ಹೊತ್ತುಕೊಂಡು ಶಿಲುಬೆ ಮೇಲೆ ತೀರಿಸಿದ್ದಾರೆ. ಎಲ್ಲ ಕಾಯಿಲೆಯನ್ನು ಹೊತ್ತು ತೀರಿಸಿದ್ದಾರೆ. ಎಲ್ಲ ಕಾಯಿಲೆಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ಆತನು ನನ್ನ ಎಲ್ಲ ಕಾಯಿಲೆಯನ್ನು ಹೊತ್ಕೊಂಡಿದ್ದಾರೆ, ನನಗೆ ಬಿಡುಗಡೆ ಮಾಡಿದ್ದಾರೆ. ಆತನ ವಾಕ್ಯ ಹೇಳ್ತದೆ, ಯೇಸುವಿನ ಬಾಸುಂಡೆಯಿಂದ ನಾವು ಗುಣವಾಗಿದ್ದೇವೆ. ಆಮೆನ್, ಆಮೆನ್. ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ತಂದೆ ಮಗನಿಗಾಗಿ ಲಂಚನ್ನು ಆರ್ಡರ್ ಮಾಡ್ತಾರೆ. ಹೋಟೆಲಲ್ಲಿ ಹೋಗಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನದ ಲಂಚ್ಗಾಗಿ ಆರ್ಡರ್ ಎಲ್ಲ ಮಾಡಿ ಎಲ್ಲ ಅಮೌಂಟ್ ಪೇ ಮಾಡಿ ಬಿಲ್ ತೊಗೊಂಡು ಬಂದು ಸ್ಕೂಲಿಗೆ ಹೋಗಿದಂಥ ಮಗನಿಗೆ ಹೋಗಿ ಆ ಬಿಲ್ಲನ್ನು ಕೊಟ್ಟು ಹೋಗ್ತಾರೆ. ಹೋಗ್ತಾರೆ, ಮಗನೇ, ನೀನು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ನೀನು ಆ ಹೋಟೆಲ್ಗೆ ಹೋಗಿ ನೀನು ಬೇಕಾದಂಥ ಊಟವನ್ನು ಮಾಡಿ ಈ ಬಿಲ್ ತೋರಿಸಿ ಬಾ ಅಂಥೇಳಿ, ನಾನು ಎಲ್ಲ ಪೇ ಮಾಡಿದ್ದೀನಿ, ನೀನು ಪೇ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಬಂದುಬಿಡ್ತಾರೆ. ಮಗ ಬೆಳಿಗ್ಗೆ ಸ್ಕೂಲ್ ಹೋಗಿ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋಟೆಲ್ಗೆ ಹೋಗಿ ಬೇಕಾದಂಥ ಎಲ್ಲವನ್ನು ಊಟ ಮಾಡಿ ತೃಪ್ತನಾಗಿ ರಿಟರ್ನ್ ಬರುವಾಗ ವೇಟರ್ ಇರ್ತಾರಲ್ಲ, ಬಿಲ್ ಕೇಳ್ತಾರೆ, ಅಮೌಂಟ್ ಪೇ ಮಾಡಿ ಅಂತ ಕೇಳ್ತಾರೆ. ಆವಾಗ ಆ ವ್ಯಕ್ತಿ, ಆ ಮಗ ಇದ್ದಾನಲ್ಲ, ಬಿಲ್ಲನ್ನು ತೋರಿಸ್ತಾನೆ. ಹಣ ಕೊಡೋದಿಲ್ಲ, ಬಿಲ್ಲನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಆ ಅಂಗಡಿಯವರು ಹೇಳ್ತಾರೆ, ಸರಿಯಪ್ಪ ಹೋಗು ಅಂತೇಳಿ. ಪ್ರಿಯರಿ, ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಅದೇ ರೀತಿ ಬೆಳಿಗ್ಗೆ ಆ ಬಿಲ್ಲನ್ನು ಪೇ ಮಾಡಿ ಬಿಲ್ಲನ್ನು ತಗೊಂಡು ಮಗನಿಗೆ ಬೆಳಿಗ್ಗೆ ಕೊಟ್ಟು ಹೋಗಿದ್ದಾರೆ ಮಧ್ಯಾಹ್ನ ಊಟಕ್ಕಾಗಿ. ಅದೇ ರೀತಿ ಈಗ ಮಧ್ಯಾಹ್ನ ಬಂದು ಊಟ ಮಾಡಿದ ಅದರ ಬಿಲ್ ಬೆಳಿಗ್ಗೆನೇ ತುಂಬಿಟ್ಟಿದ್ದಾರೆ. ಆ ರೀತಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನಮಗೋಸ್ಕರ ನಮ್ಮನ್ನು ಗುಣಪಡಿಸೋದಕ್ಕೋಸ್ಕರ ಚಾಟೆ ಹೊಡೆತವನ್ನು ಹೊಡಿಸಿಕೊಂಡಿದ್ದಾರೆ. ನಮ್ಮನ್ನು ಗುಣಪಡಿಸೋದಕ್ಕೋಸ್ಕರ ನಮ್ಮದೆಲ್ಲವನ್ನು ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಯೇಸುವಿನ ಬಾಸುಂಡೆಯಿಂದ ನಾವು ಗುಣವಾಗಿದ್ದೇವೆ. ನಾವು ನಂಬಬೇಕು. 2000 ವರ್ಷಗಳ ಹಿಂದೆಯೇ ದೇವರು ನನ್ನನ್ನು ಗುಣಪಡಿಸಿದ್ದಾರೆ. ಆಲ್ರೆಡಿ ನನ್ನನ್ನು ಗುಣಪಡಿಸಿಬಿಟ್ಟಿದ್ದಾರೆ. ಐ ಆಮ್ ಹೀಲ್ಡ್ ಬೈ ದ ಸ್ಟ್ರೈಪ್ ಆಫ್ ಜೀಸಸ್. ನಾನು ಯೇಸುವಿನ ಬಾಸುಂಡೆಯಿಂದ ಗುಣ ಆಗಿದ್ದೇನೆ ಅಂತ ನೀವು ನಂಬಬೇಕು. ಯಾಕಂದರೆ 2000 ವರ್ಷಗಳ ಹಿಂದೆಯೇ ಆ ಗುಣ, ಆ ಆರೋಗ್ಯ ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ನಂಬಬೇಕು, ಹೃದಯದಿಂದ ನಂಬಬೇಕು, ಬಾಯಿಂದ ಹೇಳಬೇಕು, ಎಸ್, ಯೇಸುವಿನ ಬಾಸುಂಡೆಯಿಂದ ನಾನು ಗುಣ ಆಗಿಬಿಟ್ಟಿದ್ದೇನೆ. ಯೇಸು ಸ್ವಾಮಿ ನನ್ನನ್ನು ಗುಣಪಡಿಸ್ಬಿಟ್ಟಿದ್ದ ಅಂತ ನಂಬಬೇಕು. ಪ್ರಾರ್ಥನೆ ಮಾಡೋಣ. ಆ ಸ್ಥಳದಲ್ಲಿ ನಿಮ್ಮ ಕರೆಗಳನ್ನು ಇಟ್ಕೊಳ್ಳಿ. ಪ್ರೀತಿಯುಳ್ಳ ದೇವರೇ, ಈ ನನ್ನ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಅಪ್ಪ, ಅವರು ದೇವರೇ ಈ ಒಂದು ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಜೊತೆಯಾಗಿ ಸೇರಿರುವಾಗ, ಪ್ರಾರ್ಥನೆ ಮಾಡುತ್ತಿರುವಾಗ, ಅವರ ಯಾವ ಸಮಸ್ಯೆ ಇರುವಂಥ ಸ್ಥಳವನ್ನು ಅಲ್ಲಿ ಆ ಸ್ಥಳದ ಮೇಲೆ ಕೈ ಇಟ್ಟಿರುವಾಗ ಆ ಸ್ಥಳವನ್ನು ನೀನು ಮುಟ್ಟಿ ಗುಣಪಡಿಸುವಪ್ಪ. ಶಿಲುಬೆ ಮೇಲೆ ನೀನು ಎಲ್ಲ ಕಾಯಿಲೆನ ಹೊತ್ತು ತೀರಿಸಿದ್ದೀರಯ್ಯ. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಚಾಟೆ ಹೊಡೆಸಿಕೊಂಡಿದ್ದೀರಯ್ಯ. ಎಲ್ಲ ಮಕ್ಕಳನ್ನು ಮುಟ್ಟು ಕರ್ತನೆ, ಇವರಿಗೆ ಗುಣಪಡಿಸು. ಯೇಸುವಿನ ಬಾಸುಂಡೆಯಿಂದ ಇವರು ಗುಣ ಆಗಿದ್ದಾರಯ್ಯ. ನಾವು ನಂಬುತ್ತಾ ಇದ್ದೇನೆ. ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳನ್ನು ಮುಟ್ಟು ರಾಜ. ಹೃದಯದ ಕಾಯಿಲೆ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಓ ಸ್ವಾಮಿ, BP, ಶುಗರ್ ಎಲ್ಲ ನಾರ್ಮಲ್ ಆಗಲಿ ಇವರದು ಯೇಸು ನಾಮದಲ್ಲಿ. ಯಾರು ಕಾಯಿಲೆಯಲ್ಲಿದ್ದಾರೋ, ಯಾರು ಹೃದಯದ ಸಮಸ್ಯೆಯಲ್ಲಿದ್ದಾರೋ ಅವರಿಗೆ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಓ ಎದೆಯ ನೋವು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಓ ನಡದ ನೋವು ಯೇಸು ನಾಮದಲ್ಲಿ ಬಿಟ್ಟು
ಬಿಟ್ಟು ಹೋಗಲಿ ಕ್ಯಾನ್ಸರ್ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಇವರು ಗುಣವಾಗಲಿ. ಕಣ್ಣಿನ ಸಮಸ್ಯೆ ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಶರೀರದ ಏನೇ ಸಮಸ್ಯೆ ಇರೋದಾದರೂ ಅವರ ಕೈ ಇಟ್ಟಿರುವಂಥ ಸ್ಥಳಗಳನ್ನು ನೀನು ಮುಟ್ಟು ರಾಜ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಮಾನಸಿಕ ಸಮಸ್ಯೆಯಿಂದ, ಮಾನಸಿಕ ಕಾಯಿಲೆಯಿಂದ ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಲಾರ್ಡ್, ಟಚ್ ಈಚ್ ಒನ್ ಆಫ್ ದೆಮ್, heal them and bless them, oh God. By your stripe we were healed. By your stripe we were healed, Jesus. Thank you. ಆರೋಗ್ಯವನ್ನು ಘೋಷಣೆ ಮಾಡುತ್ತಾ ಇದ್ದೇವೆ. ಒಬ್ಬೊಬ್ಬರಿಗೆ ಆರೋಗ್ಯವನ್ನು ಕೊಡು ದೇವರೇ. ನಿನ್ನ ಒಂದು ಆತ್ಮಿಕ ಆರೋಗ್ಯ ಅನುಭವಿಸಲಿ, ನೀನು ಕೊಟ್ಟ ಆರೋಗ್ಯ ಅನುಭವಿಸಲಿ. ನಿನ್ನ ಶಾಂತಿ ಪ್ರೀತಿಯಿಂದ ಇವರ ಹೃದಯವನ್ನು ತುಂಬು ಅಯ್ಯ. ಒಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸು. ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಹೃದಯದಿಂದ ನಂಬ್ರಿ ಏಸಪ್ಪನ ನನ್ನ ಗುಣಪಡಿಸಿಬಿಟ್ಟಿದ್ದಾರೆ. ಆಮೇಲೆ ಬಾಯಿಂದ ಅರಿಕೆ ಮಾಡಿರಿ, ಏಸಪ್ಪನ ಬಾಸುಂಡೆಯಿಂದ ನಾನು ಗುಣ ಆಗಿದ್ದೇನೆ. ಖಂಡಿತ ನೀವು ಗುಣ ಆಗ್ತಾ ಇದ್ದೀರಾ. ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ದೇವರೇ, ಇವರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ರಾತ್ರಿಯೆಲ್ಲ ಒಳ್ಳೆ ನಿದ್ರೆ ಕೊಡುವಪ್ಪ. ಮತ್ತೆ ಹೊಸ ಬೆಳಗಿನ ಜಾವ ಕಾಣುವಂತೆ ಕೃಪೆ ಮಾಡು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಯಾರಾದರೂ ಹೊಸಬರಾಗಿರೋದಾದರೆ ನೀವು ಇದೇ ಥರ ನಮ್ಮ ಲೈವ್ ವಿಡಿಯೋದಲ್ಲಿ, ಲೈವ್ ಪ್ರಾರ್ಥನೆಯಲ್ಲಿ ಈ ಥರ ವಾಕ್ಯವನ್ನು ಕೇಳೋದ್ರಲ್ಲಿ ಮತ್ತು ಪ್ರಾರ್ಥನೆ ಮಾಡೋದ್ರಲ್ಲಿ ನಿಮಗೆ ಇಷ್ಟ ಇರೋದಾದರೆ ನೀವು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲಕ್ಕಿಂತ ಮೊದಲು ನೀವು ನಮ್ಮ ವಿಡಿಯೋ ನೋಡ್ಬೋದು, ಪ್ರಾರ್ಥನೆಯನ್ನು ಮಾಡ್ಬೋದು. ವಾಕ್ಯವನ್ನು ಕೇಳಿ ಆತ್ಮಿಕ ಬಲ ಹೊಂದಲಿಕ್ಕೆ ನಿಮಗೆ ಸಹಾಯಕಾರಿಯಾಗುತ್ತೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಇತರರಿಗೂ ಕೂಡ ಶೇರ್ ಮಾಡಿರಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು. ಗುಡ್ ನೈಟ್.